ಇನ್ನು ಬೆಂಗಳೂರಿನಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ವಿಚಾರ ಇಲ್ಲಿ ಒತ್ತುವರಿ ತೆರವಾದರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಗುಟುರು ಹಾಕಿದ್ದಾರೆ. ಒತ್ತುವರಿ ತೆರವನ್ನ ಖಂಡಿಸಿ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಒತ್ತುವರಿ ತೆರವಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕಿಡಿಕಿಡಿಯಾಗಿದ್ದಾರೆ. ಯಲಹಂಕದ ಕೋಗಿಲು ಲೇಔಟ್ ಬಳಿ 200 ಮನೆಗಳ ತೆರವಾಗಿದೆ. ಕರ್ನಾಟಕ ಸರ್ಕಾರ ಬುಲ್ಡೋಸರ್ ನ್ಯಾಯ ಅನುಸರಿಸ್ತಾ ಇದೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶ ರೀತಿ ಕರ್ನಾಟಕದಲ್ಲೂ ಬುಲ್ಡೋಸರ್ ನ್ಯಾಯ. ಉತ್ತರ ಭಾರತದಲ್ಲಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದ್ದಾರೆ. ಈಗ ದಕ್ಷಿಣಕ್ಕೂ ಹರಡ್ತಾ ಇದೆ ಅನ್ನೋದು ಬಿಂಬಿಸ್ತಾ ಇದೆ. ಸಂಘ ಪರಿವಾರದ ಅಲ್ಪಸಂಖ್ಯಾತರ ವಿರೋಧಿ ನೀತಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ ಅನುಸರಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಆಕ್ರೋಶ ಹೊರಹಾಕಿದ್ದಾರೆ. ಪಿಣರಾಯಿ ವಿಜಯನ್ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಿ. ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು. ಇದರ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ಬುಲ್ಡೋಸರ್ ರಾಜ್ ಕರ್ನಾಟಕದಲ್ಲೂ ಕೂಡ ಅನುಸರಿಸಲಾಗ್ತಾ ಇದೆ. ಸಂಘ ಪರಿವಾರದ ಅಲ್ಪಸಂಖ್ಯಾತ ರಾಜಕಾರಣ ಈಗ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ಕೂಡ ಅನುಸರಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಮಾರು 200 ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಗ್ತಾ ಇದೆ. ಮುತ್ತಪ್ಪ, ಒಂದು ಕಡೆ ಪಿಣರಾಯಿ ವಿಜಯನ್ ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಮೇಲೆ ಇದು ದೌರ್ಜನ್ಯ ಅಂತ. ಸೊ ಈ 200 ಮನೆಗಳ ತೆರವಿನ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ರು? ಏನಾಗಿದೆ ಈ ಪ್ರಕರಣದಲ್ಲಿ? ಭಾವನಾ, ಇದು ಯಲಹಂಕದ ಕೋಗಿಲಿ ಲೇಔಟ್ ಬಳಿ ಇರುವಂತಹ 5 ಎಕರೆ ಭೂಮಿ. ಆ ಒಂದು 5 ಎಕರೆ ಭೂಮಿಯಲ್ಲಿ 200ಕ್ಕೂ ಅಧಿಕ ಜನರು ಅಲ್ಲಿ ವಾಸ ಮಾಡ್ತಾ ಇದ್ರು. ಏನು ಟೆಂಪರವರಿ ಸ್ಟ್ರಕ್ಚರ್ ಅನ್ನ ಅಲ್ಲಿ ನಿರ್ಮಾಣ ಮಾಡಿಕೊಂಡು ಅಲ್ಲಿ ವಾಸನ ಮಾಡ್ತಾ ಇದ್ರು. ಆದ್ರೆ ಆ ಭೂಮಿಯನ್ನ ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣೆಗಾಗಿ ಮೀಸಲಿಟ್ಟಿದ್ದಂತಹ ಭೂಮಿ ಈಗಾಗಲೇ ಬೆಂಗಳೂರಿನ ಕಸ ಹಾಕೋದಕ್ಕೆ ಎಲ್ಲೂ ಕೂಡ ಜಾಗ ಇಲ್ದಿರುವಂತಹ ಕಾರಣಕ್ಕಾಗಿ ಈ ಸರ್ಕಾರ ನೀಡಿರುವಂತಹ ಆ ಒಂದು ಜಾಗವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾದಾಗ ಅಲ್ಲಿ 200 ಮನೆಗಳು ವಾಸ ಮಾಡ್ತಿದ್ದಾರೆ ಅನಧಿಕೃತವಾಗಿ ಅಂತ ಗೊತ್ತಾಗತ್ತೆ. ಅವರಿಗೆ ನೋಟಿಸ್ ಕೊಡುವ ಮೂಲಕ ಸರ್ಕಾರ ಏನು ಯಾವ ಕಾನೂನಾತ್ಮಕವಾಗಿ ತೆರವು ಕಾರ್ಯಾಚರಣೆ ಮಾಡಬೇಕು ಆ ರೀತಿಯಾಗಿ ತೆರವು ಕಾರ್ಯಾಚರಣೆ ಮಾಡ್ತಾರೆ. ಅಲ್ಲಿ ಬಹುತೇಕರು ಅಲ್ಪಸಂಖ್ಯಾತರ ವಾಸ ಮಾಡ್ತಿರುವಂತಹ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸ್ಥಳೀಯ ಶಾಸಕರು ಮತ್ತೆ ಇರುವಂತಹ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರ ಮನೆ ಮುಂದೆ ಕೂಡ ಹೋಗಿ ಪ್ರತಿಭಟನೆ ಮಾಡ್ತಾರೆ. ಆಗ ಜಿಲ್ಲಾಡಳಿತ ಮತ್ತೆ ಏನು ಪಾಲಿಕೆ ಅಧಿಕಾರಿಗಳು ಅವರಿಗೆ ಪರ್ಯಾಯ ವ್ಯವಸ್ಥೆನ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದೀಗ ಕೇರಳ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂತಹ ಪಿಣರಾಯಿ ವಿಜಯನ್ ಅವರು ಕೂಡ ಇದರ ಬಗ್ಗೆ ತೀವ್ರವಾಗಿ ಏನು ವಿರೋಧವನ್ನು ಮಾಡ್ತಿರುವಂತದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಸಂಘ ಪರಿವಾರದ ಒಂದು ಅಲ್ಪಸಂಖ್ಯಾತ ವಿರೋಧ ನೀತಿಯನ್ನು ಅನುಸರಿಸ್ತಾ ಇದೆ. ಅದನ್ನ ಕಾಂಗ್ರೆಸ್ ಸರ್ಕಾರ ಕೂಡ ಕರ್ನಾಟಕದಲ್ಲೂ ಕೂಡ ಅನುಸರಿಸ್ತಾ ಇರುವಂತದ್ದು. 200 ಅಲ್ಪಸಂಖ್ಯಾತರ ಮನೆಗಳನ್ನ ಡೆಮಾಲಿಷನ್ ಮಾಡಿರುವಂತದ್ದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ಚಾಟಿ ಬೀಸುವಂತಹ ಕೆಲಸ ಮಾಡ್ತಾರೆ. ಜೊತೆಗೆ ಸಾಮಾಜಿಕ ನ್ಯಾಯದ ಬಗ್ಗೆ ನಿಲುವನ್ನ ನೀಡ್ತಿದ್ದಂತಹ ಕಾಂಗ್ರೆಸ್ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಏನು ಪರಿಗಣಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಎದ್ದಿರುವಂತದ್ದು. ಯಾಕಂದ್ರೆ ಕೇರಳದ ಮುಖ್ಯಮಂತ್ರಿ ಆಗಿರುವಂತಹ ಪಿಣರಾಯಿ ವಿಜಯನ್ ನೇರವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಟಾರ್ಗೆಟ್ ಮಾಡಿಕೊಂಡು ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿರುವಂತದ್ದು ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಸಂಘ ಪರಿವಾರದ ನೀತಿಯನ್ನು ಅನುಸರಿಸ್ತಾ ಇದೆ, ಬುಲ್ಡೋಜರ್ ನ್ಯಾಯವನ್ನು ಕೂಡ ಕರ್ನಾಟಕದಲ್ಲೂ ಕೂಡ ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೀವ್ರವಾಗಿ ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸೋದು. ಇದನ್ನ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಯಾವ ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯೆ ನೀಡಿತು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸುವಂತದ್ದು. ಯಾಕಂದ್ರೆ ನ್ಯಾಯಯುತವಾಗಿ ಒತ್ತುವರಿ ತೆರವು ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಬುಲ್ಡೋಜರ್ ನೀತಿಯನ್ನು ಅನುಸರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕೇರಳದ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಡುತ್ತಿರೋ ನೋಡ್ತಾ ಹೋದ್ರೆ ಇದೆಲ್ಲೋ ಒಂದು ಕಡೆ ಬೇರೆ ರೀತಿಯಾದಂತಹ ಒಂದು ಮೆಸೇಜ್ ಅನ್ನ ಕಳಿಸುವಂತಹ ಕೆಲಸವನ್ನ ಕೇರಳದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ವಿರೋಧಿ ನೀತಿಯನ್ನ ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಮ್ಮ ಒಂದು ಏನು ಪೋಸ್ಟ್ ಅಲ್ಲಿ ಸ್ಪಷ್ಟವಾಗಿ ಒಂದು ಸಂದೇಶ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಇನ್ನೇನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಭಾವನಾ, ಧನ್ಯವಾದ ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.